ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಇತ್ತೀಚೆಗೆ ಮೇ ಮತ್ತು ಜೂನ್ 2025 ನಡುವೆ ಸಂಭವಿಸಿದ ಅಕಾಲಿಕ ಸಾವಿನ ಘಟನೆಗಳು ಎಲ್ಲರಲ್ಲೂ ಆತಂಕವನ್ನುಂಟು ಮಾಡಿವೆ. ವಿಶೇಷವಾಗಿ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಹಠಾತ್ ಹೃದಯಾಘಾತಗಳಿಂದ ಸಾವುಗಳು ಹೆಚ್ಚಾಗಿರುವುದು ಚಿಂತೆಯ ವಿಷಯವಾಗಿದೆ. ಇಂದು ಈ ವಿಡಿಯೋದಲ್ಲಿ ಹಾಸನದ ಈ ಘಟನೆಗಳ ಹಿಂದೆ ಇರುವ ಪ್ರಮುಖ ಕಾರಣಗಳು ಯಾವುವು, ಸರ್ಕಾರ ತೆಗೆದುಕೊಂಡ ಕ್ರಮಗಳು ಯಾವುವು, ನಾವು ಹೇಗೆ ಎಚ್ಚರಿಕೆ ವಹಿಸಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಶೇರ್ ಮಾಡಿ ಮತ್ತು ಆರೋಗ್ಯದ ಜಾಗೃತಿಯನ್ನು ಹೆಚ್ಚಿಸಿ. ಹಾಸನದಲ್ಲಿ ಮೇ ಮತ್ತು ಜೂನ್ 2025 ನಡುವೆ ಸಂಭವಿಸಿದ ಅಕಾಲಿಕ ಸಾವಿನ ಪ್ರಕರಣಗಳು ಚಿಂತೆ ಹುಟ್ಟಿಸಿವೆ. ಈ ಪೈಕಿ 14 ಮಂದಿ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದು, ಸುಮಾರು ಮಂದಿ ಆಟೋ ಮತ್ತು ಕ್ಯಾಬ್ ಚಾಲಕರಾಗಿದ್ದರು. ಈ ಕುರಿತು ರಾಜ್ಯ ಸರ್ಕಾರ ತಜ್ಞರ ಸಮಿತಿಯನ್ನು ರಚಿಸಿತು. ಅವರು ನೀಡಿದ ವರದಿಯಲ್ಲಿ ಈ ಸಾವಿಗೆ ಕೋವಿಡ್ನ ಸೋಂಕು ಅಥವಾ ಲಸಿಕೆಗೆ ಯಾವುದೇ ಸಂಬಂಧವಿಲ್ಲ ಎಂಬುದು ದೃಢಪಟ್ಟಿದೆ. ಹೃದಯ ಸಂಬಂಧಿತ ಸಾವುಗಳ ಸಂಖ್ಯೆ ಹಿಂದಿನ ವರ್ಷಗಳಿಗಿಂತ ಹೆಚ್ಚಾಗಿಲ್ಲ ಎಂಬುದೂ ಸ್ಪಷ್ಟವಾಗಿದೆ. ಮರಣಾನಂತರ ಪರೀಕ್ಷೆ ಮಾಡಿದವರಲ್ಲಿ ಅಧಿಕ ತೂಕ, ಮಧುಮೇಹ, ಅಧಿಕ ರಕ್ತದೊತ್ತಡ, ಧೂಮಪಾನ, ಮದ್ಯಪಾನ ಮತ್ತು ಕುಟುಂಬದಲ್ಲಿ ಹೃದಯರೋಗ ಇತಿಹಾಸ ಇದ್ದು, ಕೆಲವರು ಯಾವುದೇ ಗಮನಾರ್ಹ ಲಕ್ಷಣವಿಲ್ಲದೆ ಸಾವನ್ನಪ್ಪಿರುವುದೂ ಕೂಡ ಆತಂಕಕಾರಿ ಸಂಗತಿಯಾಗಿದೆ. ಆಟೋ ಚಾಲಕರಲ್ಲಿ ಸಾವುಗಳು ಹೆಚ್ಚಾಗಿರುವುದರಿಂದ ದೀರ್ಘ ಸಮಯ ಕುಳಿತು ಕೆಲಸ ಮಾಡುವುದು, ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ ಹಾಗೂ ಅನಾರೋಗ್ಯಕರ ಆಹಾರವೆಂಬುದು ಪ್ರಮುಖ ಕಾರಣಗಳೆಂದು ತಿಳಿದುಬಂದಿದೆ. ತಜ್ಞರ ಅಭಿಪ್ರಾಯದಂತೆ ಕೆಲವರಲ್ಲಿ ಯಾವುದೇ ಶಾರೀರಿಕ ತೊಂದರೆ ಇಲ್ಲದಿದ್ದರೂ ಹೃದಯಾಘಾತ ಸಂಭವಿಸಿದ್ದು, ಇದು ಅನಿಯಮಿತ ಹೃದಯ ಚಟುವಟಿಕೆಗಳು ಅಥವಾ ಆನುವಂಶಿಕ ಕಾರಣಗಳಿಂದಾಗಿ ಉಂಟಾಗಿರುವ ಸಾಧ್ಯತೆ ಇದೆ. ಸರ್ಕಾರ ಈ ಹಿನ್ನೆಲೆಯಲ್ಲಿ ಹೃದಯ ತಪಾಸಣಾ ಶಿಬಿರಗಳು, ಇಸಿಜಿ ಪರೀಕ್ಷೆಗಳು, CPR ತರಬೇತಿ, AED ಯಂತ್ರಗಳ ಅಳವಡಿಕೆ ಹಾಗೂ ಹೃದಯ ಜಾಗೃತಿ ಅಭಿಯಾನಗಳನ್ನು ಆರಂಭಿಸಿದೆ. ಕೆಲ ವೈದ್ಯಕೀಯ ತಜ್ಞರು ಹಾಸನದ ಭಾಗಗಳಲ್ಲಿ ರಾಸಾಯನಿಕ ಆಹಾರ ಅಥವಾ ಕೀಟನಾಶಕಗಳ ಬಳಕೆಯಿಂದ ಉಂಟಾಗಬಹುದಾದ ಪರಿಸರ ಕಾರಣಗಳನ್ನು ಕುರಿತು ವಿಶ್ಲೇಷಣೆ ನಡೆಸಲು ಶಿಫಾರಸು ಮಾಡಿದ್ದಾರೆ. ಇತ್ತ ಕೆಲವರು ಈ ಸಾವಿಗೆ ರೆಡ್ ಮೀಟ್ ಅಥವಾ ಮಾಂಸಾಹಾರ ಸೇವನೆಯೇ ಕಾರಣ ಎಂದು ಶಂಕಿಸುತ್ತಿದ್ದಾರೆ. ವೈಜ್ಞಾನಿಕವಾಗಿ ಹೆಚ್ಚು ಪ್ರಮಾಣದ ಮತ್ತು ನಿಯಮಿತ ರೆಡ್ ಮೀಟ್ ಸೇವನೆ LDL ಕೊಲೆಸ್ಟ್ರಾಲ್ ಹೆಚ್ಚಿಸಿ ಹೃದಯಾಘಾತಕ್ಕೆ ದಾರಿ ಮಾಡಬಹುದು. ಆದರೆ ಇದು ಸಾಮಾನ್ಯವಾಗಿ ದೀರ್ಘಕಾಲದ ಪರಿಣಾಮವಾಗಿ ಉಂಟಾಗುತ್ತದೆ, ತಕ್ಷಣದ ಸಾವಿಗೆ ನೇರ ಕಾರಣವಲ್ಲ. ಹಾಸನದ ಪ್ರಕರಣಗಳಲ್ಲಿ ಈ ವಿಷಯದ ಬಗ್ಗೆ ಯಾವುದೇ ನಿರ್ದಿಷ್ಟ ಪುರಾವೆ ಲಭ್ಯವಿಲ್ಲ. ಸಾರ್ವಜನಿಕರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದು, ಸಮತೋಲನ ಆಹಾರ ಸೇವನೆ, ವ್ಯಾಯಾಮ, ಸರಿಯಾದ ನಿದ್ರೆ ಮತ್ತು ಒತ್ತಡ ನಿಯಂತ್ರಣದ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಸರ್ಕಾರವು ಹೃದಯ ಜ್ಯೋತಿ ಯೋಜನೆಯಡಿ ರಾಜ್ಯಾದ್ಯಂತ ತಪಾಸಣಾ ಶಿಬಿರಗಳನ್ನು ನಡೆಸುತ್ತಿದ್ದು, 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಸಂಭವಿಸುವ ಹಠಾತ್ ಸಾವಿಗೆ ಶವ ಪರೀಕ್ಷೆ ಕಡ್ಡಾಯಗೊಳಿಸಲಾಗಿದೆ. ಹಾಸನದ ಈ ಅಕಾಲಿಕ ಸಾವಿನ ಪ್ರಕರಣಗಳು ಯಾವುದೇ ಹೊಸ ಸೋಂಕು ಅಥವಾ ಲಸಿಕೆಗೆ ಸಂಬಂಧವಿಲ್ಲದೆ ಜನರಲ್ಲಿ ಹೆಚ್ಚುತ್ತಿರುವ ಹೃದಯ ಸಂಬಂಧಿತ ಅಪಾಯಗಳು, ಅಸ್ವಸ್ಥ ಜೀವನ ಶೈಲಿ, ಆಹಾರದ ಗುಣಮಟ್ಟ ಮತ್ತು ಆರೋಗ್ಯ ಜಾಗೃತಿಯ ಕೊರತೆಯನ್ನೇ ಪ್ರತಿಬಿಂಬಿಸುತ್ತವೆ. ಹಾಸನದ ಈ ಘಟನೆಗಳು ಎಲ್ಲರಿಗೂ ಎಚ್ಚರಿಕೆ. ಹಠಾತ್ ಸಾವಿಗೆ ಹೊಸ ವೈರಸ್, ಹೊಸ ಲಸಿಕೆ ಕಾರಣವಾಗಿಲ್ಲ. ನಾವೇ ನಮ್ಮ ಆರೋಗ್ಯದ ಮೇಲೆ ಗಮನ ಕೊಡುವುದು, ನಿಯಮಿತ ತಪಾಸಣೆ, ಸಮತೋಲನದ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿ ಅಳವಡಿಸುವುದು ಅನಿವಾರ್ಯ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಆರೋಗ್ಯವನ್ನು ಕಡೆಗಣಿಸದೆ ಹಿಂದೆ ಆರೋಗ್ಯ ಪರೀಕ್ಷೆ ಮಾಡಿಸಿ, ವ್ಯಾಯಾಮ ಪ್ರಾರಂಭಿಸಿ, ಉತ್ತಮ ನಿದ್ರೆ ಮತ್ತು ಒತ್ತಡ ನಿಯಂತ್ರಣದ ಕ್ರಮಗಳನ್ನು ಅನುಸರಿಸಿ. ಇಂತಹ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಿದ್ದರೆ ವಿಡಿಯೋವನ್ನು ಪೂರ್ಣ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿರಿ.